ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಈ ದಿನದ ಸುದ್ದಿ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮಸ್ಥಳ ಮಹಾತ್ಮೆ. ಸುಮಾರು ದಶಕಗಳಿಂದ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ, ಧರ್ಮಸ್ಥಳದ ಮಂಜುನಾಥೇಶ್ವರನ ಬಗ್ಗೆ ಸಾರ್ವತ್ರಿಕವಾದ ಒಂದು ಜನಸಾಮಾನ್ಯರ ಆರಾಧನಾ ಮನೋಭಾವವಿತ್ತು, ಭಕ್ತಿ ಇತ್ತು, ಶ್ರದ್ಧೆ ಇತ್ತು. ಅದೊಂದು ದಕ್ಷಿಣ ಭಾರತದ ಅಭೂತಪೂರ್ವ ಶ್ರದ್ಧಾ ಕೇಂದ್ರವಾಗಿತ್ತು. ಇವತ್ತು ಕರ್ನಾಟಕವನ್ನು ಆಳ್ತಿರೋ ಕಾಂಗ್ರೆಸ್ಸಿಗರು ಮರ್ತು ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಪದವಿಯನ್ನು ಕಳ್ಕೊಂಡಾಗ, ಅಂದ್ರೆ ತುರ್ತು ಪರಿಸ್ಥಿತಿ ನಂತರದ ಆ ಅಜ್ಞಾತವಾಸದಲ್ಲಿದ್ದಾಗ, ರಾಜಕೀಯ ಅಜ್ಞಾತವಾಸದಲ್ಲಿದ್ದಾಗ ಅವರು ಕರ್ನಾಟಕಕ್ಕೆ ಬಂದಿದ್ರು. ಆವತ್ತು ಇಲ್ಲಿನ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜ ಅರಸರು ಅವರ ಮಾನಸಿಕ ನೆಮ್ಮದಿಗಾಗಿ ಅನೇಕ ಪುಣ್ಯಕ್ಷೇತ್ರಗಳಿಗೆ ಕರ್ಕೊಂಡು ಹೋಗಿದ್ರು. ಇಂದಿರಾ ಗಾಂಧಿ ಅವರ ದೈವ ಭಕ್ತಿ ಬಹಳ ಬಹಿರಂಗವಾಗೇ ಇತ್ತು, ಅದರಲ್ಲೇನು ಮುಚ್ಚುಮರ ಇರಲಿಲ್ಲ. ಆಗ ಅವರು ಶೃಂಗೇರಿಯ ಶಾರದಾಂಬಾ ದೇವಸ್ಥಾನ ಬಿಟ್ರೆ ಮತ್ತೆ ಅವ್ರು ಬಂದಿದ್ದು ಧರ್ಮಸ್ಥಳ ಮಂಜುನಾಥೇಶ್ವರನ ಸನ್ನಿಧಿಗೆ. ವೀರೇಂದ್ರ ಹೆಗ್ಗಡೆ ಅವರನ್ನು ಕೂಡ ಇಂದಿರಾ ಗಾಂಧಿಯವರು ಆಗಾಗ್ಗೆ ಭೇಟಿ ಆಗ್ತಾ ಇದ್ರು. ಅಲ್ಲಿನ ಶ್ರೀ ಕ್ಷೇತ್ರಕ್ಕೆ ತಮ್ಮ ಪೂಜೆ ಸಲ್ಲಿಸ್ತಾ ಇದ್ರು. ಅದಿರಲಿ, ಕಳೆದ ಸುಮಾರು 11 ವರ್ಷಗಳಿಂದ ನಡೀತಾ ಬಂದಿರೋ ಈ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಕುರಿತ ಹೋರಾಟ ಅದೆಲ್ಲ ಒಂದ್ ಕಡೆ ಸ್ವಯಂ ಘೋಷಿತ ವಿಚಾರವಾದಿಗಳ ಕೈಗೆ ಸಿಕ್ಬಿಟ್ಟು ಅದೊಂದು ವಿತಂಡವಾದದತ್ತ ಸಾಗ ಬಂದಿದೆ ಅಂತ ಕಾಣುತ್ತೆ. ಇದರಲ್ಲಿ ರಾಜಕೀಯ ಕೈ ಮೇಲೆ ಆಟ ಕೂಡ ನಡೆದಿದೆ. ಧರ್ಮಸ್ಥಳ ಕ್ಷೇತ್ರದ ಅದರ ಗೌರವ ಘನತೆಯನ್ನ ಕಾಪಾಡಲಿಕ್ಕೆ ವಿವಿಧ ರಾಜಕೀಯ ಪಕ್ಷಗಳ ನಡುವೆ ದೊಡ್ಡ ಪೈಪೋಟಿಯೇ ನಡೆದಿದೆ. ಭಾರತೀಯ ಜನತಾ ಪಕ್ಷದ ನಾಯಕರುಗಳಂತೂ ತಮ್ಮ ತಮ್ಮ ಕ್ಷೇತ್ರಗಳಿಂದ ನೂರಾರು ಕಾರುಗಳ ಸಮೇತ, ವಾಹನಗಳ ಸಮೇತ ಧರ್ಮಸ್ಥಳಕ್ಕೆ ಯಾತ್ರೆ ಕೈಗೊಂಡ್ಬಿಟ್ಟು ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರಿಗೆ ನೈತಿಕ ಸ್ಥೈರ್ಯ ತುಂಬೋ ಒಂದು ದೊಡ್ಡ ಪೈಪೋಟಿ ಇಳಿದ್ಬಿಟ್ಟಿದ್ದಾರೆ. ಆದ್ರೆ ಆಳುವ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇನ್ನಾರೂ ಅಲ್ಲ, ಸ್ವತಃ ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ, ಇಲ್ಲಿ ಖಂಡಿತವಾಗಿ ಒಂದು ಷಡ್ಯಂತ್ರ ಇದೆ, ವೀರೇಂದ್ರ ಹೆಗ್ಗಡೆ ಅವರ ಘನತೆಗೆ ಚ್ಯುತಿ ತರುವಂತಹ ಒಂದು ಪ್ರಯತ್ನ ಇದರಲ್ಲಿದೆ ಅನ್ನೋ ಅರ್ಥ ಬರುವ ಮಾತುಗಳನ್ನ ಮುಕ್ತವಾಗಿ ಆಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ಶಾಸಕ ಸಾಗರದ MLA ಬೇಳೂರು ಗೋಪಾಲಕೃಷ್ಣ ಕೂಡ ಪದೇ 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 ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಡೆದಿರೋ ಅಪಪ್ರಚಾರವನ್ನ ಬಹಿರಂಗವಾಗಿ ಖಂಡಿಸ್ತಾ ಇದ್ದಾರೆ. ಇದ್ರ ಮಧ್ಯ ಅದಕ್ಕೊಂದು ನಾಟಕೀಯ ತಿರುವು ಸಿಕ್ಕಿದ್ದು. ಸೌಜನ್ಯ ಹೋರಾಟಗಾರರ ಸುಮಾರು 10 ವರ್ಷಗಳ ಅವರೇನು ಹೂಲೆಬ್ಬಿಸ್ತಾ ಬಂದಿದ್ದಾರೆ, ಅದಕ್ಕೊಂದು ಹೊಸ ತಿರುವು ಬಂದಿದ್ದು ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದ ಆ ಅನಾಮಿಕನಿಗೆ ಭೀಮಾ ಅಂತ ಕೋಡ್ ನೇಮ್ ಬೇರೆ ಇಟ್ಟಿದ್ದಾರೆ. ಆತ ಬಂದು ಮಂಗಳೂರು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಉಡುಪಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ನೇರವಾಗಿ ಶರಣಾಗತನಾದಂತೆ ಹೇಳ್ಕೊಂಡಂತೆ, ನಾನಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದೆ, 1999ರಿಂದ 2014ರವರೆಗೆ ಸ್ವಚ್ಛತಾ ಕೆಲಸಗಾರನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಆ ಕಾಲದಲ್ಲಿ ನನ್ನಿಂದ ಬಲಾತ್ಕಾರದಿಂದ ಹಲವಾರು ಶವಗಳನ್ನ, ಸತ್ತ ಯುವತಿಯರ ಶವಗಳನ್ನ, ವಿವಿಧ ವಯಸ್ಸಿನ ಹೆಣ್ಣು ಮಕ್ಕಳ ಶವಗಳನ್ನ ಹೂತ್ ಹಾಕ್ಲಿಕ್ಕೆ ನನಗೆ ಬಲವಂತ ಮಾಡ್ತಾ ಇದ್ರು. ನಾನು ಆ ಕೆಲಸವನ್ನ ಮಾಡ್ತಾ ಇದ್ದೆ. ನಾನು ತೀರಾ ಬಡವನಾಗಿದ್ರಿಂದ ಜೀವ ಭಯದಿಂದ ಮತ್ತು ನನ್ನ ಜೀವನೋಪಾಯಕ್ಕೋಸ್ಕರ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಮಠಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ನನ್ನ ಹೆದರ್ಸಿ ಬೆದರ್ಸಿ ಆ ಹೆಣಗಳನ್ನ ಹೂತ್ ಹಾಕ್ಲಿಕ್ಕೆ ಒತ್ತಾಯ ಮಾಡ್ತಿದ್ರು. ನಾನು ಆ ಕೆಲಸವನ್ನ ಮಾಡಿದ್ದೇನೆ. ಅದಾದ ನಂತರ 2014ರಲ್ಲಿ ಅಲ್ಲಿ ನನ್ನನ್ನ ಕೆಲಸದಿಂದ ಬಿಡಿಸಿದ್ರು, ಓಡಿಸಿದ್ರು. ಆವಾಗ ನಾನು ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಹೊರ ರಾಜ್ಯದಲ್ಲಿ ಒಂದ್ ಕಡೆ ಹೋಗಿ ನೆಲೆಸ್ದೆ. ಆತ ಎಲ್ಲಿ ಹೋಗಿ ನೆಲೆಸ್ತಾ ಅಂತನೂ ಹೇಳ್ಕೊಂಡಿಲ್ಲ. ನನ್ನ ಕುಟುಂಬ ಸಮೇತ ಅಲ್ಲಿ ಹೋಗಿ ನೆಲೆಸಿದ್ದೆ. ಆದ್ರೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ಅದಕ್ಕೋಸ್ಕರವೇ ಬಂದ್ಬಿಟ್ಟು ಸತ್ಯ ಹೇಳಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ ಮಾತು ಕೇಳ್ಕೊಂಡ್ಮೇಲೆ ಆ ಅನಾಮಿಕನ ಜೊತೆಗೆ ಇಬ್ರು ವಕೀಲರು ಕೂಡ, ಬೆಂಗಳೂರೇ ಇಬ್ರು ವಕೀಲರು ಕೂಡ, ವೃತ್ತಿನಿರತ ವಕೀಲರು ಕೂಡ ಆತನಿಗೆ ಸಾಥ್ ನೀಡಿದ್ರು. ಅವರ ಸಂರಕ್ಷಣೆಯಲ್ಲೇ ಆತ ನಿರಂತರವಾಗಿ ಮಂಗಳೂರು ಪೊಲೀಸರ ಕಚೇರಿಗೆ ಭೇಟಿ ಕೊಡ್ತಾ ಇದ್ದ. ತನಗೆ ಗೊತ್ತಿರೋ ಮಾಹಿತಿನ ಹಂಚ್ಕೊಳ್ಳಿಕ್ ಶುರು ಮಾಡ್ದ. ಯಾವಾಗ ವಿಚಾರ ದೊಡ್ಡ ಸುದ್ದಿ ಆಯ್ತೋ, ರಾಜ್ಯಾದ್ಯಂತ ಕೋಲಾಹಲವನ್ನು ಸೃಷ್ಟಿಸ್ತೋ, ರಾಜ್ಯ ಸರ್ಕಾರ ಇದರ ಸಮಗ್ರ ತನಿಖೆಗೋಸ್ಕರ ಒಂದು SIT ಅನ್ನು, ವಿಶೇಷ ಕಾರ್ಯಪಡೆಯನ್ನು ರಚಿಸ್ತು, ವಿಶೇಷ ತನಿಖಾ ದಳವನ್ನ ರಚಿಸ್ತು. ಪ್ರಣಬ್ ಮೊಹಾಂತಿಯನ್ನು ADGP ದರ್ಜೆ ಅಧಿಕಾರಿನ ಮುಖ್ಯಸ್ಥರಾಗಿ ಅಲ್ಲಿ ಕಳಿಸ್ಕೊಡ್ತು. ಪ್ರಣಬ್ ಮೊಹಾಂತಿ ಅವರ ನೇತೃತ್ವದ ತಂಡ ಈ ಅನಾಮಿಕನ ಪೂರ್ವಾಪರಗಳನ್ನ ಮೊದಲು ತನಿಖೆ ಮಾಡಬೇಕಾಗಿತ್ತು. ಆತನ ಮಾತುಗಳಲ್ಲಿರೋ ಸತ್ಯಾಸತ್ಯತೆಯನ್ನ ಪ್ರಾಥಮಿಕ ವಿಚಾರಣೆ ಮೂಲಕ ಖಚಿತಪಡಿಸ್ಕೊಂಡೇ ಮುಂದಿನ ಕಾರ್ಯಾಚರಣೆ ಮಾಡಬೇಕಾಗಿತ್ತು. ಹಾಗೆ ಮಾಡ್ಲಿಲ್ಲ. ಆತನ ಜೊತೆಗೆ ಕಾನೂನು ಸಲಹೆಗಾರರು ಕೂಡ ಇದ್ರು. ಜೊತೆಗೆ ಕಳೆದ 10 ವರ್ಷಗಳಿಂದ
ಈ ಸೌಜನ್ಯ ಪ್ರಕರಣದ ಹೋರಾಟಗಾರರು ಯಾರಿದ್ರು ಅವರಿಂದ ಸಾಕಷ್ಟು ರಾಜಕೀಯ ಒತ್ತಡ ಕೂಡ ಬರ್ತಾ ಇತ್ತು. ಹೀಗಾಗಿ ಈತ ಎಲ್ಲಿ ಹೇಳಿದ್ನೋ ಆತ ಹೇಳಿದ ಕಡೆ ಎಲ್ಲ, ಆತ ಗುರುತು ಮಾಡಿದ ಸ್ಥಳಗಳಲ್ಲೆಲ್ಲ, ಅಂದ್ರೆ ಧರ್ಮಸ್ಥಳ ಕ್ಷೇತ್ರದ ಸುತ್ತಮುತ್ತ ಇರೋ ಕಾಡಿನಲ್ಲಿ ಆತ ತೋರಿಸಿದ ಜಾಗದಲ್ಲೆಲ್ಲ ಮಣ್ಣು ಅಗಿತಾ ಹೋದ್ರು. ಕೆಲವು ಸಾರಿ JCB ಯಂತ್ರವನ್ನ ತರಿಸ್ಕೊಂಡ್ಬಿಟ್ಟು ಆಳವಾಗಿ 15 ಅಡಿಯಷ್ಟು ಆಳವಾಗಿ ಅದನ್ನ ಅಗಿತಾ ಹೋದ್ರು. ಒಟ್ಟು 17 ಕಡೆ ಆತ ಮಾರ್ಕ್ ಮಾಡಿದ ಕಡೆ ಎಲ್ಲ ಆಗದು ನೋಡಿದ್ರು. ಅದರಲ್ಲಿ 6ನೇ ಪಾಯಿಂಟ್ ನಲ್ಲೇನೋ ಒಂದಿಷ್ಟು ಮೂಳೆಗಳು ಸಿಕ್ಕುವಂತೆ, ಅದು ಈತ ಆರೋಪಿಸಿದಂತೆ ಹೆಣ್ಮಕ್ಳ ದೇಹದ್ದಲ್ಲ, ಅದು ಯಾರೋ ಪುರುಷಂದು ಅಂತ ಗೊತ್ತಾಯ್ತಂತೆ. ಅವನ್ನ FSL ಪ್ರಯೋಗಾಲಯಕ್ಕೆ ಕಳಿಸ್ಕೊಟ್ಟಿದೆ ರಾಜ್ಯ ಪೊಲೀಸ್ ವಿಶೇಷ ತನಿಖಾ ದಳ, ಅದನ್ನು ಕಳಿಸ್ಕೊಟ್ಟಿದೆ ಅಂತೆ. ಇದು ಮುಖ್ಯವಾದ ವಿದ್ಯಮಾನ. ಇದ್ರ ಜೊತೆಗೆ ಉಪಪ್ರಸಂಗಗಳು ಕೂಡ ನಡೆಯೋಕೆ ಶುರು ಆಗ್ಬಿಟ್ವು. ಒಮ್ಮೆ ಅನಾಮಿಕನಿಗೆ ಈ ರೀತಿ ಪ್ರಾಮುಖ್ಯತೆ ಸಿಕ್ತು, ರಾಜ್ಯ ಸರ್ಕಾರವೇ ಆತ ಹೇಳಿದ ಮಾತನ್ನ ನಂಬಿ ಈ SIT ಕಾರ್ಯಾಚರಣೆ ಶುರು ಮಾಡಿದ ಕೂಡಲೇ ಸುಜಾತಾ ಭಟ್ಟನು, ಒಬ್ಬ ವಯೋವೃದ್ಧ ಮಹಿಳೆ ಬಂದ್ಬಿಟ್ರು. ಆಕೆ ತನ್ನ ಮಗಳು, ಮೆಡಿಕಲ್ ಓದ್ತಾ ಇದ್ದ ಮಗಳು ಇದ್ದಕ್ಕಿದ್ದಂತೆ ಗೆಳತಿಯರ ಜೊತೆಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಪ್ರವಾಸಕ್ಕೆ ಹೋದಾಗ ಕಾಣೆಯಾದ್ಲು. ಆಕೆ ಬದುಕಿದ್ದಾಳೋ ಸತ್ತಿದ್ದಾಳೋ ಗೊತ್ತಿಲ್ಲ. ಅಕಸ್ಮಾತ್ತಾಗಿ ನೀವು ಏನು ಅಗಿತಾ ಮಾಡ್ತಾ ಇದ್ದೀರಿ, ಅದರಲ್ಲಿ ಅಕಸ್ಮಾತ್ ಆಕೆ ಅಸ್ಥಿ ಸಿಕ್ಕರೆ ನನಗೆ ಕೊಟ್ಟು ಬಿಡಿ, ಅದನ್ನ ಅಸ್ಥಿ ಸಮರ್ಪಣೆ ಮಾಡ್ಬಿಟ್ಟು ನಾನು ಆಕೆಗೆ ಮೋಕ್ಷ ಸಿಗುವ ಹಾಗೆ ಮಾಡ್ತಾರೆ ಅಂತ ಹೊಸ ನಾಟಕ ಶುರು ಆಗ್ಬಿಡ್ತು. ಕೊನೆಗೆ ಆ ಸುಜಾತಾ ಭಟ್ ಹೇಳ್ದ, ತನ್ನ ಮಗಳು ಅಂತ ಆರೋಪಿಸಿದ ಅನನ್ಯ ಭಟ್ ಆಕೆಯ ಮಗಳೇ ಅಲ್ಲ ಅನ್ನೋ ಒಂದು ವಿಚಿತ್ರ ಸತ್ಯ ಹೊರಗೆ ಬಂತು. ಆಕೆ ಹೇಳ್ತಿರೋದೆಲ್ಲ ಸುಳ್ಳು ಅಂತನೋ ಒಂದು ವಿಚಾರ ಬಯಲಾಗ್ತಿರೋ ಹಾಗೇನೆ ಮತ್ತಷ್ಟು ನಿಗೂಢತೆಯನ್ನ ಪಡ್ಕೊಳ್ತಾ ಬಂದಿದೆ ಈ ಧರ್ಮಸ್ಥಳ ಮಹಾತ್ಮೆ. ಮಹಾತ್ಮೆ ಅಂತ ಇವತ್ತು ನಾವು ವ್ಯಂಗ್ಯವಾಗಿ ಹೇಳೋ ಪ್ರಸಂಗ ಬಂದಿರೋದು ದುರದೃಷ್ಟಕರ. ಯಾಕಂದ್ರೆ ನಮ್ಗೆ ಗೊತ್ತಿದೆ, ಧರ್ಮಸ್ಥಳ ಕ್ಷೇತ್ರ ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ. ಆದ್ರೆ ಪರಂಪರಾನುಗತವಾಗಿ ಅದನ್ನ ನಿರ್ವಹಿಸ್ತಾ ಬಂದಿರೋರು ಜೈನ ಧರ್ಮಕ್ಕೆ ಸೇರಿದ ಈ ಹೆಗ್ಗಡೆ ಕುಟುಂಬದವರು. ಪ್ರಸಕ್ತ ಧರ್ಮಾಧಿಕಾರಿ ಹೆಗ್ಗಡೆ ಅವರು ಇವತ್ತು 80ರ ಹರೆಯ ತಲುಪಿರ್ಬೋದು ಅಂತ ಕಾಣುತ್ತೆ. ಯಾವಾಗ ಅವರು ಜುಲೈ 7, 2022ರಲ್ಲಿ ಮೋದಿ ಸರ್ಕಾರದಿಂದ ರಾಜ್ಯಸಭೆಗೆ ಅವ್ರ ನಾಮನಿರ್ದೇಶನಗೊಂಡ್ರು, ಅವತ್ತಿಂದ ಮತ್ತೆ ಈ ಸೌಜನ್ಯ ಹೋರಾಟಗಾರರ ಆರ್ಭಟ ಜಾಸ್ತಿ ಆಗ್ತಾ ಬಂತು. ಏನಾದ್ರೂ ಮಾಡಿ ಅವರನ್ನ ತೇಜೋವಧೆ ಮಾಡ್ಬೇಕು, ಅವರ ಪ್ರತಿಷ್ಠೆಗೆ ಭಂಗ ತರಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ರು ಅಂತ ಕಾಣುತ್ತೆ. ಆದ್ರಿಂದ ಆ ಹೋರಾಟದ ಮತ್ತೊಂದು ಪಾತ್ರವೇ, ಅತ್ಯಂತ ಪ್ರಮುಖ ಪಾತ್ರವೇ ಈ ಅನಾಮಿಕ. ಈ ಪ್ರತಿನಿತ್ಯ ಈ ಅನಾಮಿಕನ ಕಾರ್ಯಾಚರಣೆ ನಾವು ನೋಡಿದ್ದೇವೆ. ಸುದ್ದಿವಾಹಿನಿಗಳು, ಕಿರುತೆರೆ ಸುದ್ದಿವಾಹಿನಿಗಳಿಗಂತೂ ಇದೇ ಪ್ರಮುಖ ವಿಷಯವಾಗಿತ್ತು, ಚರ್ಚಾ ವಸ್ತುವಾಗಿತ್ತು. ಇಡೀ ದಿನದ ಎಲ್ಲ ಸುದ್ದಿ ಕಾರ್ಯಕ್ರಮಗಳಲ್ಲೂ ಕೂಡ, ಚರ್ಚಾ ಕಾರ್ಯಕ್ರಮಗಳಲ್ಲೂ ಕೂಡ ಧರ್ಮಸ್ಥಳ ಮಹಾತ್ಮೆ ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ಅಲ್ಲಿ ಸ್ಥಳೀಯ ಹೋರಾಟಗಾರರು ಕೂಡ ತಮ್ಮ ಪ್ರಜ್ಞೆ ಕಳ್ಕೊಂಡವರಂತೆ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಜೊತೆಗೆ ಈ ಪ್ರಚಾರ ಸಮರದ ಹಿಂದೆ ಎಡಪಂಥೀಯರು ಮತ್ತು ನಕ್ಸಲರ ಕೈವಾಡ ಇದೆ ಅನ್ನೋ ಅನುಮಾನ ಕೂಡ ಬಂದಿದೆ. ಹೀಗಾಗ್ಬಿಟ್ಟು ಕಾಂಗ್ರೆಸ್ ಮತ್ತು ಬಿಜೆಪಿ, ಆ ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷ ಮತ್ತು ಪ್ರಮುಖ ವಿರೋಧ ಪಕ್ಷವಾಗಿರುವ ಬಿಜೆಪಿ ನಡುವೆ ಒಂದು ಪ್ರಚಾರ ಸಂಘರ್ಷವೇ ಶುರು ಆಗೋಗ್ಬಿಟ್ಟಿದೆ. ಸದ್ಯಕ್ಕೆ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಇದುವರೆಗೂ ಕೂಡ ಒಂದು ನಿಷ್ಪಕ್ಷಪಾತ ನಿಲುವನ್ನೇ ತಟಸ್ಥ ನಿಲುವನ್ನ ತಾಳದೆ, ಏನು ಕಮಿಟ್ ಆಗ್ತಾ ಇಲ್ಲ ಯಾರು. ಆದ್ರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮಾತ್ರ ಈ ಶ್ರದ್ಧಾ ಕೇಂದ್ರದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಆದ್ರೆ ಸತ್ಯ ಹೊರಗೆ ಬರ್ಲಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ, ನಾವೆಲ್ಲರೂ ಧರ್ಮಸ್ಥಳದ ಭಕ್ತರು, ಆದ್ರೆ ಧರ್ಮಾಧಿಕಾರಿಯವರ ವಿರುದ್ಧ ಏನಾದ್ರೂ ಷಡ್ಯಂತ್ರವಿದ್ರೆ ಖಂಡಿತವಾಗೂ ಸತ್ಯವನ್ನು ನಾವು ಹೊರಗೆಳಿತೇವೆ ಅಂತ ಹೇಳ್ತಿದ್ದಾರೆ. ಇದು ನಮ್ಮ ಸಾರ್ವಜನಿಕ ಬದುಕಿನ ಒಂದು ಕೆಟ್ಟ ಪ್ರವೃತ್ತಿ. ಯಾರಾದ್ರೂ ಒಬ್ಬ ಗಣ್ಯ ವ್ಯಕ್ತಿ ಇದ್ರೆ ಆತನ ಒಟ್ಟಾರೆ ಕೊಡುಗೆಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಮಗೆ ವ್ಯಕ್ತಿಗತವಾಗಿ ನನ್ಗೆ ಪರಿಚಯವಾಗಿದ್ದು, ಈ 2 ಬಾರಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಇಡೀ ದೇಶಕ್ಕೆ ಮಾದರಿಯಾಗುವಂತೆ ನಡೆಸ್ತಾ ಇರೋ ಅವರ ನಿಸರ್ಗ ಚಿಕಿತ್ಸಾ ಕೇಂದ್ರ, ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಅಲ್ಲಿರೋ ನೇಚುರೋಪತಿ ಆಸ್ಪತ್ರೆ ಇದೆಯಲ್ಲ, ಅಲ್ಲಿ 2 ಬಾರಿ ಅಲ್ಲಿ ಚಿಕಿತ್ಸೆ ಪಡ್ಕೊಳ್ಳುವಂತ ಸ್ವಂತ ಅನುಭವದ ಅವಕಾಶ ಸಿಕ್ಕಿತ್ತು. ಆಗೆಲ್ಲ ನಾವು ನೋಡಿದ್ದೇವೆ. ಅದಷ್ಟೇ ಅಲ್ಲ, ರಾಜ್ಯಾದ್ಯಂತ ಅವರು ಸ್ಥಾಪಿಸಿರೋ ಶಿಕ್ಷಣ ಸಂಸ್ಥೆಗಳು, ಅದು ಉಜಿರೆ ಅಂತ ಸಣ್ಣ ಊರಿನ ಒಂದು ಕಾಲೇಜ್ ಆಗಿರ್ಬೋದು, ಜನರಲ್ ಡಿಗ್ರಿ ಕಾಲೇಜ್, ಸಾಮಾನ್ಯ ಪದವಿ ಕಾಲೇಜ್ ಆಗಿರ್ಬೋದು, ಅಥವಾ ಧಾರವಾಡದಲ್ಲಿ ಅವರು ಸ್ಥಾಪಿಸಿರುವಂತ SDM ಮೆಡಿಕಲ್ ಕಾಲೇಜು ಮತ್ತು SDM ಡೆಂಟಲ್ ಕಾಲೇಜು. ತಮಗೆಲ್ಲ ಗೊತ್ತಿಲ್ಲ ಅನ್ಕಾಣುತ್ತೆ, SDM ಡೆಂಟಲ್ ಕಾಲೇಜು ಅಖಿಲ ಭಾರತ ಮಟ್ಟದಲ್ಲಿ ಮೊದಲ ಅಥವಾ 2 ರ್ಯಾಂಕಿಂಗ್ ಪಟ್ಟಿಯಲ್ಲಿರುತ್ತೆ. ಗುಣಮಟ್ಟದ ಶಿಕ್ಷಣಕ್ಕಾಗಿ ಅವರು ಕಟ್ಟಿರೋ ಸಂಸ್ಥೆಗಳೆಲ್ಲ ರಾಷ್ಟ್ರಾದ್ಯಂತ ಒಂದು ಪ್ರತಿಷ್ಠೆಯ ಅಂಕವನ್ನ ಪಡ್ಕೊಂಡಿವೆ.
ಆ ಧಾರವಾಡದ JSS ಕಾಲೇಜನ್ನ ದಶಕಗಳ ಹಿಂದೆನೆ ಇವ್ರು ವಹಿಸ್ಕೊಂಡಾದ್ಮೇಲೆ ಅಲ್ಲಿ ಯಾವ ರೀತಿಯ ಕಾಯಕಲ್ಪ ಕೊಟ್ಟರು, ಅವರು ಕೈ ಹಾಕಿದ ಕೆಲಸದಲ್ಲೆಲ್ಲ ಒಂದು ಅಚ್ಚುಕಟ್ಟುತನ ಮತ್ತು ಗಾಢವಾದ ಸಾಮಾಜಿಕ ಕಾಳಜಿನ ಅವೆಲ್ಲ ಗಮನಿಸ್ತಾ ಬಂದಿದ್ದೇವೆ. ಅದೇ ರೀತಿ ಅವರ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ಮಹಿಳಾ ಸ್ವಸಹಾಯ ಯೋಜನೆ, ಮಹಿಳೆಯರಿಗೆ ಮೈಕ್ರೋ ಫೈನಾನ್ಸ್ ಪದ್ಧತಿ, ಅಲ್ಲಿ ಬರೀ ಸಾಲ ಕೊಡೋದು ಅಷ್ಟೇ ಅಲ್ಲ, ಅವ್ರಿಗೆಲ್ಲ ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯ ತರಬೇತಿಯನ್ನು ಕೂಡ ದಶಕಗಳ ಹಿಂದೆನೆ ವೀರೇಂದ್ರ ಹೆಗಡೆ ಅವರು ಆ ಥರದ ಒಂದು ಅಗಾಧವಾದ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಜಾರಿಗೊಳಿಸಿದ್ದಾರೆ. ಅದ್ರ ಬಗ್ಗೆ ಅಲ್ಲಿ ಕೆಲವು ಅಪಸ್ವರ ಎತ್ತಿದ್ರು ಕೂಡ ಇವತ್ತಿಗೂ ಲಕ್ಷಾಂತರ ಜನ ಮಹಿಳೆಯರು, ಮಂಜುನಾಥೇಶ್ವರ ಭಕ್ತರ ಸಂಖ್ಯೆಯಷ್ಟೇ ಜನ ಅವರ ಗ್ರಾಮೀಣಾಭಿವೃದ್ಧಿ ಮತ್ತು ಈ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀಡಿದ ಧನ ಸಹಾಯ ಮತ್ತು ತರಬೇತಿ, ವೃತ್ತಿ ತರಬೇತಿ, ಅವುಗಳ ಬಗ್ಗೆ ಎಲ್ಲ ಅವರ ಕೃತಾರ್ಥ ಭಾವನೆ ಇದೆ, ಅವ್ರಿಗೆಲ್ಲ ಕೃತಜ್ಞತಾ ಭಾವನೆ ಇದೆ. ಈ ರೀತಿ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಅವ್ರ ಕೈ ಹಾಕಿದ ಕಡೆಯೆಲ್ಲ ಒಂದು ಆರ್ಥಿಕ ಶಿಸ್ತು, ಸಂಘಟನಾತ್ಮಕ ಶಿಸ್ತು ಮತ್ತು ಜನಪರವಾದ ಜನಸ್ನೇಹಿಯಾದ ಸೇವೆ. ಅದು ಅವರ ಆಸ್ಪತ್ರೆ ಚಿಕಿತ್ಸಾ ವ್ಯವಸ್ಥೆ ಇರಬಹುದು, ಆಯುರ್ವೇದಿಕ್ ಮತ್ತು ನಿಸರ್ಗ ಚಿಕಿತ್ಸಾ ಆಸ್ಪತ್ರೆಗಳಿರ್ಬೋದು, ಅವ್ರು ನಡೆಸ್ತಾ ಇರೋ ಕಾಲೇಜುಗಳಿರ್ಬೋದು, ವೈದ್ಯಕೀಯ ಮತ್ತು ಡೆಂಟಲ್ ಕಾಲೇಜ್ ಇರ್ಬೋದು, ಎಲ್ಲ ಕಡೆ ಒಂದು ವಿಶಿಷ್ಟವಾದ ಛಾಪ್ ಇದೆ. ಧರ್ಮಸ್ಥಳ ಹೆಗಡೆ ಅವರಿದ್ದಲ್ಲಿ ಒಂದು ಶಿಸ್ತು, ಅಚ್ಚುಕಟ್ಟುತನ, ಆದಷ್ಟು ಪಾರದರ್ಶಕತೆ ಇರುತ್ತೆ. ದಕ್ಷಿಣ ಕನ್ನಡದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದರಲ್ಲೂ ಅವರೇ ವರ್ಷಕ್ಕೊಮ್ಮೆ ನಡೆಸೋ ಸಾಹಿತ್ಯೋತ್ಸವ, ಆ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ನಡೆಸೋ ಸಾಹಿತ್ಯೋತ್ಸವದಲ್ಲೂ ಕೂಡ ನಾನು ಪಾಲ್ಗೊಟ್ಟಿದ್ದೇನೆ. ಹೇಗೆ ಲಕ್ಷಾಂತರ ಜನ ಭಕ್ತಾದಿಗಳನ್ನ ಆಕರ್ಷಿಸ್ತಾ ಬಂದಿದೆ ಆ ಧರ್ಮಸ್ಥಳ ಕ್ಷೇತ್ರ, ಅದರ ಪಾವಿತ್ರತೆ ಮತ್ತು ಘನತೆಯನ್ನ ಅತ್ಯಂತ ಜಾಗರೂಕತೆ ಮುತುವರ್ಜಿಯಿಂದ ಕಾಪಾಡ್ಕೊಂಡು ಬಂದಿರೋ ವೀರೇಂದ್ರ ಹೆಗಡೆ ಅವರಿಗೆ ಇದೊಂದು ದೊಡ್ಡ ಅಗ್ನಿ ಪರೀಕ್ಷೆ. ಹೌದು, ಗಣ್ಯ ವ್ಯಕ್ತಿಗಳಾದವರು ಶ್ರೀರಾಮಚಂದ್ರನೇ ಅನೇಕ ಅಪವಾದಕ್ಕೊಳಗಾಗಿರೋ ಒಂದು ಪುರಾಣ ಕಥೆಯನ್ನು ನಾವು ಪ್ರತಿನಿತ್ಯ ನಾವು ಮೆಲುಕು ಹಾಕ್ತಾನೆ ಇರ್ತೇವೆ. ನಮ್ಮ ಆಶಯ ಇಷ್ಟೇ, ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರಿಗೆ ಈ ಅತ್ಯಂತ ಕಠೋರವಾದ ಅಗ್ನಿ ಪರೀಕ್ಷೆಯಲ್ಲಿ ಜಯ ಸಿಗಲಿ. ವಿಚಾರವಾದಿಗಳು ಅಷ್ಟೇ, ಯಾವ್ದಾದ್ರೂ ಒಬ್ಬ ಗಣ್ಯ ವ್ಯಕ್ತಿ ಬಗ್ಗೆ ಆರೋಪಗಳಿದ್ರೆ ಪ್ರತ್ಯಕ್ಷ ಸಾಕ್ಷ್ಯ ದೊರೆತಾಗ ಮಾತ್ರ ಸತ್ಯ ದರ್ಶನ ಮಾಡೋದು ಅದು ನಮ್ಮೆಲ್ಲರ ಕರ್ತವ್ಯ. ಅದು ಎಡಪಂಥೀಯರು ಬಲಪಂಥೀಯರು ಅಲ್ಲ, ಯಾರ ವಿರುದ್ಧ ಆರೋಪ ಮಾಡೋರು ಕೂಡ ಸತ್ಯ ಸಂಗತಿಗಳ ಪ್ರತ್ಯಕ್ಷ ಸಾಕ್ಷ್ಯ ಇರಬೇಕು. ಇಲ್ಲದ್ರೆ ನೀವು ಮಾಡೋ ಆರೋಪ ಯಾವುದು ಕೂಡ ನ್ಯಾಯಾಲಯದಲ್ಲಿ ನಿಲ್ಲಲ್ಲ. ಹಾಗಂದ್ ಮಾತ್ರಕ್ಕೆ ಅವತ್ತು ದುರಂತಮಯ ಸ್ಥಿತಿಯಲ್ಲಿ ಪತ್ತೆಯಾದ ಸೌಜನ್ಯ ಅನ್ನೋ ವಿದ್ಯಾರ್ಥಿನಿಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಲ್ಲ, ಅದೆಲ್ಲೋ ನ್ಯಾಯಾಂಗದ ವಿಚಾರಣೆಗೆ ಒಳಪಟ್ಟ ವ್ಯಕ್ತಿ ಕೂಡ ನಿರ್ದೋಷಿ ಅಂತ ಹೊರಗೆ ಬಂದ ಮೇಲೆ ಜನಕ್ಕೆ ಸ್ವಲ್ಪ ಆಕ್ರೋಶ ಜಾಸ್ತಿ ಇದೆ. ಅವರ ಕುಟುಂಬದ ನೋವು ಮತ್ತು ಅಳಲು ಅದು ಅರ್ಥವಾಗುತ್ತೆ. ಹಾಗದ್ ಮಾತ್ರಕ್ಕೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮತ್ತು ಧರ್ಮಾಧಿಕಾರಿ ಅವರ ಶ್ರೀ ವೀರೇಂದ್ರ ಹೆಗ್ಡೆ ಅವರ ತೇಜೋವಧೆ ಮಾಡೋದು, ಮಾನಹಾನಿ ಮಾಡೋದು, ಅದೆಲ್ಲ ಒಂದು ರಾಜಕೀಯ ಷಡ್ಯಂತ್ರದ ಭಾಗವಾಗದಿರಲಿ. ಇವತ್ತು ಷಡ್ಯಂತ್ರ ಅನ್ನೋ ಒಂದು ಸತ್ಯ ಅದು ಸುಳ್ಳಾಗ್ಲಿ ಅಂತ ಅಂದ್ಬಿಟ್ಟು ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.